ಸಿದ್ದು ಬೆನ್ನಿಗೆ ಅಹಿಂದ ಸುನಾಮಿ ಅಲೆ, ಕೊಚ್ಚಿ ಹೋಗುತ್ತಾ ಬಿಜೆಪಿ ಪಾದಯಾತ್ರೆ, ಕಮಲದಳಕ್ಕೆ ಶುರುವಾಯ್ತಾ ಅಸಲಿ ಪುಕ್ಕ ಪುಕ್ಕ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಅಹಿಂದ ಸುನಾಮಿ ಅಲಿಯೇ ಬಂದು ನಿಲ್ಲಲಿದೆ. ಸುಳ್ಳು ಪೊಳ್ಳು ಆಧಾರರಹಿತ ಆರೋಪ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಿರಿಕಿರಿಯನ್ನುಂಟು ಮಾಡಿದ್ರೆ ಅಥವಾ ವಿನಾಕಾರಣ ತೊಂದರೆ ಕೊಟ್ಟರೆ ಕಮಲದಳ ಪಕ್ಷಗಳು ಭಾರಿ ಬೆಲೆ ತೆರಬೇಕಾಗುತ್ತೆ. ಹೀಗಂತ ಅಹಿಂದ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಅಹಿಂದ ಅಲೆಯೇ ಎದ್ದು ಬರಲಿದೆ. ಸದ್ಯದಲ್ಲೇ ಅತಿ ದೊಡ್ಡ ಪಾದಯಾತ್ರೆ ನಡೆಸಲು ಅಹಿಂದ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಅಹಿಂದ ಪಾದಯಾತ್ರೆ? ಎಲ್ಲಿಂದ ಎಲ್ಲಿಗೆ, ಯಾವಾಗ ನಡೆಯುತ್ತೆ ಗೊತ್ತಾ ಪಾದಯಾತ್ರೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸತ್ಯಕ್ಕೆ ಯಾವಾಗ್ಲೂ ನ್ಯಾಯ ಸಿಗುತ್ತೆ. ಆದ್ರೆ ಸತ್ಯಕ್ಕೆ ನ್ಯಾಯ ಸಿಗುವಷ್ಟರೊಳಗೆ ಸುಳ್ಳು ಮಾರಿ ಹಬ್ಬ ಮಾಡ್ಕೊಂಡು ಹೋಗಿರುತ್ತೆ. ಇರೋಬ್ಬರು ಇಮೇಜ್ ಎಲ್ಲವನ್ನು ವಾಶ್ ಔಟ್ ಮಾಡಿರುತ್ತೆ. ಆನಂತರ ಸತ್ಯಕ್ಕೆ ನ್ಯಾಯ ಸಿಕ್ಕರೂ ಅದಕ್ಕೆ ಬೆಲೆ ಇರುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡ ಪ್ರಕರಣದಲ್ಲಿ ಗೂಬೆ ಕೂರಿಸಲು ಯತ್ನಿಸುತ್ತಿರುವ ಕಮಲದಳ ನಾಯಕರ ಪಾದಯಾತ್ರೆಗೆ ಟಕ್ಕರ್ ಕೊಡೋಕೆ ಮತ್ತು ಸಿದ್ದು ಬೆನ್ನಿಗೆ ನಿಲ್ಲೋಕೆ ಅಹಿಂದ ನಾಯಕರು ಅಲರ್ಟ್ ಆಗಿದ್ದಾರೆ. ಕಮಲದಳ ಪಕ್ಷಗಳ ನಾಯಕರು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸುಳ್ಳನ್ನ ಸತ್ಯ ಮಾಡಲು ಹೊರಟಿದ್ದಾರೆ. ಮೊದಲು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿ ತಮ್ಮ ಪತ್ನಿಗೆ ಸೀಟುಗಳನ್ನ ಕೊಡಿಸಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಆನಂತರ ರಾಜ್ಯಪಾಲರಿಗೆ ದೂರು ಕೊಟ್ರು. ಸಾಲ್ದು ಅಂತ ರಾಜ್ಯಪಾಲರಿಂದ ಶೋಕಸ್ ನೋಟಿಸ್ ಹೋಗುವಂತೆ ನೋಡಿಕೊಂಡ್ರು. ಇದೆಲ್ಲದರ ಮಧ್ಯೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಇದೆಲ್ಲ ಪತ್ರಿಕೆ ಟಿವಿಗಳಲ್ಲಿ ದಿನ ವರದಿ ಆಗ್ತಾ ಇದ್ರೆ ಸಿದ್ದರಾಮಯ್ಯ ಮೂಡದಲ್ಲಿ ಭಾರಿ ಅಕ್ರಮ ನಡೆಸಿದ್ದಾರೆ ಅನ್ನೋ ರೀತಿ ಜನರ ಮೈಂಡ್ ಅಲ್ಲಿ ಸೆಟ್ ಆಗಿಬಿಡುತ್ತೆ. ಅಂದ್ರೆ ಒಂದು ಸುಳ್ಳನ್ನ ಪದೇ ಪದೇ ದೊಡ್ಡ ಮಟ್ಟದಲ್ಲಿ ಹೇಳಿದ್ರೆ ಆ ಸುಳ್ಳು ಸತ್ಯವಾಗುತ್ತೆ. ಇದೇ ಲಾಜಿಕ್ ಅನ್ನ ಬಳಸಿಕೊಂಡು ನಿಷ್ಕಳಂಕ ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸೋ ಯತ್ನ ನಡೆಯುತ್ತಿದೆ. ಹೀಗಾಗಿ ಅಹಿಂದ ಅಲೆ ಸಿದ್ದು ಬೆನ್ನಿಗೆ ನಿಂತಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ನಾಯಕರ ಪಾದಯಾತ್ರೆ ಆರಂಭವಾಗುತ್ತಿದ್ದಂತೆ ಅಹಿಂದ ನಾಯಕರು ದಾವಣಗೆರೆಯಲ್ಲಿ ಸಭೆ ಸೇರಿ ಬೃಹತ್ ಪ್ರತಿಭಟನೆಯ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ಈ ಪ್ರತಿಭಟನೆಗೆ ಸಾವಿರಾರು ಜನರನ್ನ ಸೇರಿಸುವ ಪ್ಲಾನ್ ಹಾಕೊಂಡಿದ್ದಾರೆ. ಇದೇ ಸೋಮವಾರ ಅಂದ್ರೆ ಆಗಸ್ಟ್ 5ರಂದು ಅಹಿಂದ ವರ್ಗ ದಾವಣಗೆರೆಯ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಮೆರವಣಿಗೆ ನಡೆಸಲಿದೆ. ಆನಂತರ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಕಳಂಕರಹಿತ ಸಿದ್ದರಾಮಯ್ಯ ಎಲ್ಲ ಸಮಾಜದವರ ಮಹಾನಾಯಕ, ಭ್ರಷ್ಟಾಚಾರ ಆರೋಪ ಇಲ್ಲದೆ ಆಡಳಿತ ನೀಡಿದ ಏಕೈಕ ರಾಜಕಾರಣಿ. ಆದ್ರೆ ಕೇಂದ್ರ ಸರ್ಕಾರ ಐಟಿ ಇಡಿ ರಾಜ್ಯಪಾಲರನ್ನ ಮುಂದಿಟ್ಟುಕೊಂಡು ಪ್ರಜಾತಂತ್ರ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಹೊರಟಿದೆ. ಚುನಾವಣೆಯಲ್ಲಿ ಸೋತು 1 ವರ್ಷ ಕಳೆದಿಲ್ಲ. ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿದ್ದಾರೆ. ರಾಜ್ಯಪಾಲರು ಶೋಕಸ್ ನೋಟಿಸ್ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ರಾಜಭವನ ಚಲೋ ಹಮ್ಮಿಕೊಳ್ಳಬೇಕಾಗುತ್ತೆ. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆಯನ್ನು ಹೊಂದದ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡಲಾಗುತ್ತಿದೆ ಅಂತೇಳಿ ಅಹಿಂದ ನಾಯಕ ಚಮನ್ ಸಾಬ್ ತಿಳಿಸಿದ್ದಾರೆ. ವಿಜಯೇಂದ್ರ ನೆತ್ತಿ ಮಾಸದ ರಾಜಕಾರಣಿ, ತನ್ನ ತಂದೆಯನ್ನ ಜೈಲಿಗೆ ಕಳಿಸಿದವರು. ಇವರಿಗೆ ಸಿದ್ದರಾಮಯ್ಯ ವಿರುದ್ಧ ಮಾತನಾಡುವ ನೈತಿಕತೆ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ಬಗ್ಗೆ ರಾಜ್ಯದ 7 ಕೋಟಿ ಜನರಿಗೆ ಗೊತ್ತಿದೆ. ತಳ ಸಮುದಾಯದ 80% ಜನ ಸಿಎಂ ಬೆನ್ನಿಗಿದ್ದೇವೆ. ಅವರಿಗೆ ತೊಂದರೆ ಕೊಟ್ರೆ 5 ಕೋಟಿ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ತಕ್ಷಣ ನೋಟಿಸ್ ಹಿಂಪಡೆಯಬೇಕೆಂದು ರಾಜ್ಯಪಾಲರಿಗೆ ಮನವಿ ಮಾಡುತ್ತೇವೆ. ಬಿಜೆಪಿಯವರಿಗೆ ನ್ಯಾಯ, ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಪಾದಯಾತ್ರೆ ವಾಪಸ್ ಪಡೆಯಲಿ. ಮೂಡ ಪ್ರಕರಣದ ಬಗ್ಗೆ ಮಾಧ್ಯಮಗಳ ಮುಂದೆ 2 ಬಾರಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಿದ್ರೂ ಕಮಲದಳ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸುವುದನ್ನ ಮಾತ್ರ ನಿಲ್ಲಿಸುತ್ತಿಲ್ಲ ಅಂತೇಳಿ ಅಹಿಂದ ನಾಯಕ ವೀರೇಶ್ ನಾಯ್ಕ್ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಜಾರಿಯಾಗೋಕ್ಕೂ ಮೊದಲೇ ಅಹಿಂದ ಸಂಘಟನೆಗಳು ಎಚ್ಚೆತ್ತುಕೊಳ್ತಾವ. ರಾಜ್ಯದ ಉದ್ದಗಲಕ್ಕೂ ಹಳ್ಳಕೊಳ್ಳಗಳು ಹರಿದು ಬರುವಂತೆ ಸಿದ್ದು ಅಭಿಮಾನಿಗಳು ಮತ್ತು ಅಹಿಂದ ಸಂಘಟನೆಗಳು ಉಗ್ರ ನದಿಯ ರೂಪದಲ್ಲಿ ಬೃಹತ್ ಪಾದಯಾತ್ರೆಯಂತೆ ಹರಿದು ಬರ್ತಾವ. ಆ ಸಿದ್ದು ಸುನಾಮಿಯ ಮುಂದೆ ಕಮಲದಳ ಪಕ್ಷಗಳು ಈಗ ನಡೆಸುತ್ತಿರೋ ಪಾದಯಾತ್ರೆ ಕೊಚ್ಚಿ ಹೋಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.